ನಾನು ಇಲ್ಲಿಗ ಸ್ಯಾರಿ ಕವರ್ಸ್ ಮಾಡಿದ್ದೀನಿ. ಆ ಸ್ಯಾರಿ ಕವರ್ಸು 5 ಮಾಡೆಲ್ ಮಾಡಿದ್ದೀನಿ. ಸೊ 5 ಮಾಡೆಲ್ನೂ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು. ಇದು ನೋಡಿ, ಇದು ಫಸ್ಟ್ ಮಾಡೆಲ್ಲು. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಮುಂದ್ಗಡೆ ನಾನಿಲ್ಲಿ ಪ್ಲಾಸ್ಟಿಕ್ ಹಾಕಿದ್ದೀನಿ, ಮತ್ತು ಇಲ್ಲಿ 2 ಕಂಪಾರ್ಟ್ಮೆಂಟ್ ಮಾಡಿದ್ದೀನಿ ಜಿಪ್ಸು. ಹಾಗೆ ಹಿಂದ್ಗಡೆನೂ ಒಂದು ಕಂಪಾರ್ಟ್ಮೆಂಟ್ ಇದೆ. ಅಂದರೆ ನೀವು ಇದರಲ್ಲಿ ಸೀರೆ, ಪೆಟಿಕೋಟು, ಒಂದು ಬ್ಲೌಸು, ಆಮೇಲೆ ನಿಮ್ಮದು ಜ್ಯುವೆಲರಿ ಎಲ್ಲನೂ ಇಟ್ಕೋಬೋದು. ಅದು ನಾನು ತೋರಿಸ್ತಾ ಇದ್ದೀನಿ ಯಾವ ಕಡೆ ಇಟ್ಕೊಳ್ಳೋದು ಅಂತ. ಈಗ ನೋಡಿ, ಇಲ್ಲಿ ನಾನು ಇದು ಜಿಪ್ ಹಾಕಿ ಪ್ಲಾಸ್ಟಿಕ್ ಕವರ್ ಹಾಕಿದ್ದೀನಲ್ಲ, ಈ ಕಡೆ ನಾವೊಂದು ಸೀರೆನ ಇಟ್ಟು ತೋರಿಸ್ತೀನಿ. ನೀವು ಈ ಕಡೆ ಸೀರೆ ಇಟ್ಕೊಳ್ಳಿ. ಇಲ್ಲಿ ಸೀರೆ ಇಟ್ಟರೆ ನಿಮಗೆ ಗೊತ್ತಾಗುತ್ತೆ ನೀವು ಯಾವ ಸೀರೆ ಇಟ್ಕೊಂಡಿದ್ದೀರಾ ಅಂತ. ಸೊ ಈ ಕಡೆ ಒಂದು ಸೀರೆ, ಹಾಗೆ ಈ ಕಡೆ ಒಂದು ಜ್ಯುವೆಲರಿ ಯಾವ್ದಾದ್ರು ನಿಮಗೆ, ಅಥವಾ ನೀವು ಏನು ಇಟ್ಕೋತೀರಾ, ಜ್ಯುವೆಲರಿ ಇಟ್ಕೋತೀರಾ ಅಥವಾ ನಿಮ್ಮದು ಮೇಕಪ್ ಇದು ಇಟ್ಕೋತೀರಾ. ಈ ಕಡೆ ಒಂದು ಪೋರ್ಷನ್ ಇದೆ, ಇಲ್ಲೊಂದು ಪೋರ್ಷನ್ ಇದೆ. ಇಲ್ಲಿ ನಾವು ಜ್ಯುವೆಲರಿ ಹಾಕ್ಬಿಟ್ಟು ಇದನ್ನು ಹೀಗೆ ಕ್ಲೋಸ್ ಮಾಡ್ಕೊಳ್ಳಿ. ಇದಕ್ಕೆ ಬ್ಯಾಕ್ ಸೈಡು ನಾನು ಬಟ್ಟೆನಲ್ಲಿ ಕವರ್ ಮಾಡಿದ್ದೀನಿ, ಏನು ಕಾಣಿಸ್ದೇ ಇರಲಿ ಅಂತ ಅಂದ್ಬಿಟ್ಟು. ಇಂಥ ಕಡೆಗೆ ನೀವು ನಿಮ್ಮದು ಒಂದು ಪೆಟ್ಟಿಕೋಟು, ಬ್ಲೌಸು ಅಥವಾ ಎನಿ ಯಾವುದಾದ್ರು ಬಟ್ಟೆಗಳು ನೀವು ಇಟ್ಕೋಬೇಕು, ಟವಲ್ಲು ಅದೆಲ್ಲ ಇಟ್ಕೋಬೇಕು ಅಂದರೆ ನೋಡಿ, ಹೀಗೆ ಇಟ್ಕೊಂಡು ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಸೊ ನಿಮ್ಗೆ ಇಲ್ಲಿ ಸೀರೆನೂ ಯಾವುದಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಮೇಲ್ಗಡೆ ಜ್ಯುವೆಲರಿ ಇದೆ, ನೀವು ಜ್ಯುವೆಲರಿ ಏನು ಯಾರಿಗೂ ಕಾಣಿಸೋದಿಲ್ಲ ನೀವು ಇಟ್ಕೊಂಡಿದ್ದೀರಾ ಅಂತ. ಸೊ ಹೀಗೆ ಇಲ್ಲಿ ಹಿಂದ್ಗಡೆಗೆ ನೀವು ಒಂದು ಪೆಟ್ಟಿಕೋಟು ಮತ್ತು ಬ್ಲೌಸು, ಟವಲ್ಲು ಏನು ಬೇಕಾದ್ರೆ ಇಟ್ಕೋಬೋದು. ಅದೇ ಥರ ನಾನು ಇನ್ನೊಂದು ಪ್ಯಾಟ್ರನ್ ತೋರಿಸ್ತೀನಿ. ಇದು ಒಂದು ಮಾಡೆಲ್ ಆಯಿತು. ಈ ಮಾಡೆಲ್ ಆದಮೇಲೆ ಇನ್ನೊಂದು ಮಾಡೆಲಲ್ಲಿ ಅದನ್ನು ತೋರಿಸ್ತೀನಿ ನಾನು ಹೇಗೆ ಅಂತಂದ್ಬಿಟ್ಟು. ಸೊ ಇದು ನಿಮಗೆ 3 in 1 ಅಂತ. ಜ್ಯುವೆಲರಿ ಇಟ್ಕೊಳ್ಳಿ, ಸೀರೆ, ಬ್ಲೌಸು, ಪೆಟ್ಟಿಕೋಟು, ಇದು ಕಾಸ್ಮೆಟಿಕ್ಸ್ ಏನು ಬೇಕಾದ್ರೆ ಇಟ್ಕೋಬೋದು. ಅದೇ ಥರ ಇವಾಗ ಇನ್ನೊಂದು ಮಾಡೆಲ್ ಮಾಡಿದ್ದೀನಿ. ಈ ಮಾಡೆಲಲ್ಲಿ ಏನು ಮಾಡಿದ್ದೀನಿ ಅಂದರೆ, ಎರಡೂ ಕಡೆಗೆ ನಾನು ಒಂದು ಇದು ಕವರ್ಸ್ ಪರ್ಫೋರೇಟೆಡ್ ಹಾಕಿದ್ದೀನಿ. ಅಂದರೆ ಇದೆಲ್ಲ ಕ್ಲಾತು, ಪ್ಲಾಸ್ಟಿಕ್ ಯಾವುದೂ ಅಲ್ಲ, ಈ ಕ್ಲಾತಲ್ಲಿ ಹಾಕಿದ್ದೀನಿ. ಹಾಗಾದರೆ ನಿಮಗೆ ಸೀತ್ರು ಗೊತ್ತಾಗುತ್ತೆ ಏನಿದೆ ಅಂತ. ಇಲ್ಲಿನೂ ಅಷ್ಟೇ, ಒಂದು ಕಡೆ ನೀವು ಸೀರೆ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿನೂ ಒಂದು ಕಡೆ ನೀವು ಸೀರೆ ಇಟ್ಕೊಳ್ಬೋದು. ಇದು ಎಲ್ಲನೂ 3 in 1 ಎಲ್ಲನೂ ನೀವು ಇಟ್ಕೊಳ್ಬೋದು. ಹೀಗೆ ಸೀರೆ ಒಂದು, ಮತ್ತು ಇಲ್ಲಿ ಇದಕ್ಕೂ ಅಷ್ಟೇ ಈ ಕಡೆ ಜ್ಯುವೆಲರಿ ಮಾಡಿದ್ದೀನಿ. ಇಲ್ಲಿ ಜ್ಯುವೆಲರಿ ಇಟ್ಕೊಳ್ಳಿ, ಅಥವಾ ನಿಮ್ಮ ಮೇಕಪ್ ಬಾಕ್ಸು ಏನಿರುತ್ತೆ, ಪೌಡರು, ಕಾಂಪ್ಯಾಕು, ನಿಮ್ಮ ಐಲೈನರ್, ಎನಿಥಿಂಗ್ ನಿಮ್ಗೆ ಯಾವುದು ಇಟ್ಕೋಬೇಕು ಅನಿಸುತ್ತೆ ಅದು ಇಟ್ಕೊಳ್ಳಿ. ಹಾಗೆ ಈ ಕಡೆ ಜಾಗ ಇದೆ, ಇಲ್ಲಿ ಕೂಡ ನೀವು ಪೆಟಿಕೋಟು, ಬ್ಲೌಸು, ಅದಕ್ಕೆ ಏನೇನು ನಿಮ್ಗೆ ಮ್ಯಾಚಿಂಗ್ ಬೇಕಾಗಿರುತ್ತೆ ಅದು, ಜೊತೆಗೆ ಅಥವಾ ನೀವು ಟವಲ್ ಗಿವಲ್ ಇಟ್ಕೋತೀನಿ ಅಂತಂದರೆ ಟವಲ್ ಇಟ್ಕೋಬೋದು. ಹೀಗಾಗಿ ಇದನ್ನು ಈ ಥರ ಯೂಸ್ ಮಾಡೋದು. ಇದು ಇಲ್ಲೊಂದು ಬರುತ್ತೆ. ಈಗ ನಿಮ್ಗೆ ಇಲ್ಲಿ ಸ್ಯಾರಿ ಕಾಣಿಸ್ತಾ ಇದೆ. ಹಾಗೆ ಈ ಕಡೆಗೆ ಬಂತು ಅಂತಂದರೆ ಇಲ್ಲಿ ಸ್ಯಾರಿ ಕಾಣಿಸುತ್ತೆ. ಇಲ್ಲಿ ಇನ್ನೂ ಒಂದು ಜಿಪ್ ಹಾಕಿದ್ದೀನಿ. ಆಮೇಲಿಂದ ಈ ಕಡೆಗೆ ನಿಮಗೆ ಒಂದು ಇದು ಕೊಟ್ಟಿದ್ದೀನಿ, ಜ್ಯುವೆಲರಿ ಇಟ್ಕೊಳ್ಳೋಕ್ಕೆ. ಜ್ಯುವೆಲರಿ ಇರ್ಬೋದು, ಏನಾರು ಇರ್ಬೋದು. ಸೊ ದಿಸ್ ಈಸ್ ಒಂದು ಪೋರ್ಷನ್. ಈ ಕಡೆಗೆ ಮೇಲ್ಗಡೆಗೆ ಜ್ಯುವೆಲರಿಗೆ, ಈ ಕಡೆಗೆ ತಿರುಗಿಸಿದ್ರೆ ಈ ಕಡೆ ರಿಟರ್ನ್ ತೊಗೊಂಡ್ರೆ ಈ ಕಡೆ ಹಾಕಿದ್ದೀನಿ. ಇಲ್ಲಿ ನಿಮಗೆ ಸೀರೆ ಅದು ಇಟ್ಕೋಬೋದು. ಸ್ಪೇಸ್ ತುಂಬಾ ಇರುತ್ತೆ, ನೀವು ಒಂದೇ ಸೀರೆ ಅಂತಲ್ಲ 2-3 ಸೀರೆ ಇಟ್ಕೋಬೋದು. ಈ ಕಡೆನೂ ಅಷ್ಟೇ ಸ್ಪೇಸ್ ಜಾಸ್ತಿ ಇದೆ. ಸೊ ನೀವೊಂದು ಪೆಟ್ಟಿಕೋಟು, ಬ್ಲೌಸು ಎಲ್ಲ ಇದರಲ್ಲಿ ಇಟ್ಕೋಬೋದು. ಸೊ ಇದು ಸೆಕೆಂಡ್ ಮಾಡೆಲ್. ಇದರಲ್ಲೂ ಅಷ್ಟೇ 3 in 1 ಇಟ್ಕೊಳ್ಳೋ ಹಾಗೆ ಮಾಡಿಟ್ಟಿದ್ದೀನಿ ನಾನು. ಇದು 2ನೇ ಮಾಡೆಲ್ ಆಯಿತು. ಈಗ 3ನೇ ಮಾಡೆಲ್ ತೋರಿಸ್ತೀನಿ. ಈ 3ನೇ ಮಾಡೆಲ್ ಇದು ಯಾವ ಥರ ಇದೆ ಅಂತಂದರೆ, ನಮ್ಮ ನಾರ್ಮಲಿ ಪಿಲ್ಲೋ ಎಲ್ಲ ಇರುತ್ತಲ್ಲ ಆ ಥರ ಇದೆ. ಸೊ ಪಿಲ್ಲೋ ಶೇಪಲ್ಲಿ ಮಾಡಿದ್ದೀನಿ. ಹಾಗಾಗಿ ಹಿಂದ್ಗಡೆ ನಾನೇನು ಜಿಪ್ಪು ಏನು ಹಾಕಿಲ್ಲ, ಜಿಪ್ ಹಾಕಿರೋದು ಒಂದೇ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ನಾನು ಆ್ಯಕ್ಚುಲಿ ಜ್ಯುವೆಲರಿ ಪೌಚ್ ಹೊಲ್ದಿಲ್ಲ, ಅದ್ರ ಬದಲಾಗಿ ಒಂದು ಸಪ್ರೇಟ್ ಜ್ಯುವೆಲರಿ ಪೌಚ್ ಇದೆ. ಇದರಲ್ಲಿನೂ ಅಷ್ಟೇ ನೀವು 2 ಕಡೆ ನಾನು ಪರ್ಫೋರೇಷನ್ ಹಾಕಿದ್ದೀನಿ. ನೀವು 2 ಕಡೆನೂ ಇಟ್ಕೋಬೋದು. ಇಲ್ಲಿ ಒಂದು ಕಡೆ ಓಪನ್ ಇದೆ, ಹಾಗೆಯೇ ಈ ಕಡೆ ಒಂದು ಓಪನ್ ಇದೆ. ಸೊ 2 ಕಡೆ ನೀವು ಏನು ಜ್ಯುವೆಲರಿ ಬೇಕಾದರೂ ನೀವು ಇಟ್ಕೊಳ್ಬೋದು. ಈ ಥರ ಏನೋ ಪ್ಯಾಕೆಟ್ಸ್ ಇರುತ್ತೆ ಅಂದರೆ ಇದನ್ನು ಹೀಗೆ ಹಾಕ್ಕೋಬೋದು. ನೀವು ಯಾವ್ದು ಬೇಕಾದ್ರೂ ಇಟ್ಕೊಂಡು ಹೋಗ್ಬೋದು ಇದರಲ್ಲಿ. ಇದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ, ಬಿಕಾಸ್ ನೀವು ಪೌಡ್ರು, ಲಿಪ್ಸ್ಟಿಕ್ಕು ಏನೇನು ಇಟ್ಕೊಳ್ತೀರಾ ಈವನ್ ಅದನ್ನು ಕೂಡ ಇಟ್ಕೋಬೋದು. ಸೊ ಇಲ್ಲಿ ಒಂದು ನಿಮಗೆ ಇದು ಬರುತ್ತೆ ಸೀರೆ ಇಟ್ಕೊಳ್ಳೋಕ್ಕೆ. ಈ ಬ್ಯಾಕ್ ಸೈಡ್ ಏನು ಬರುತ್ತೆ ಅಂತಂದರೆ, ಪಿಲ್ಲೋ ಶೇಪಲ್ಲಿ ಇರೋದ್ರಿಂದ ನಾನು ಇದಕ್ಕೆ ಒಂದು ವೆಲ್ಕ್ರೋ ಹಾಕಿದ್ದೀನಿ. ತೋರಿಸ್ತೀನಿ ನೋಡಿ, ವೆಲ್ಕ್ರೋ ಹಾಕಿದ್ದೀನಿ. ವೆಲ್ಕ್ರೋ ಹಾಕಿದ್ರೆ ನಿಮಗೇನು ಒಳಗಡೆನೂ ತುಂಬ ಜಾಗ ಇದೆ.
ಈ ಕಡೆನೂ ಇಟ್ಕೋಬಹುದು ಮತ್ತು ಈ ಕಡೆನೂ ಇಟ್ಕೋಬಹುದು. ಬಿಕಾಸ್ ವೆಲ್ಕ್ರೋ ಹಾಕಿರೋದ್ರಿಂದ ಇದು ನಿಮಗೆ ಕೆಳಗಡೆ ಏನು ಬೀಳೋದಿಲ್ಲ. ಸೊ ನಾವು ಈ ಕಡೆ ಒಂದು ಬ್ಲೌಸು ಪೆಟ್ಟಿಕೋಟು ಇಟ್ಕೋತೀವಿ ಅಂತಂದರೆ ಇದನ್ನು ಈ ಕಡೆ ಇಟ್ಕೊಂಡು ಈ ಥರ ಕ್ಲೋಸ್ ಮಾಡ್ಕೊಂಬಿಡಿ. ಇದು ಕ್ಲೋಸ್ ಮಾಡಿಬಿಡಿ. ಈ ಕಡೆ ನೀವು ಸೀರೆ ಇಟ್ಕೊಳ್ತೀರ ಅಂತಂದರೆ ಸೀರೆ ಇಟ್ಕೊಂಡು ಈ ಥರ ಬರುತ್ತೆ ಸೀರೆ ಹಾಕ್ಬಿಟ್ಟು ಜೊತೆಗೆ ನಮ್ಮದು ಜ್ಯುವೆಲರಿ ಇದಿದೆ, ಪೌಚ್ ಇದೆ, ಅದನ್ನು ಇಟ್ಕೊಂಡು ಕ್ಲೋಸ್ ಮಾಡ್ಕೊಂಡ್ಬಿಡಿ. ನಿಮಗೆ ಜ್ಯುವೆಲರಿ ಪೌಚ್ ಈ ಕಡೆದು ಇಡೋದು ಬೇಡ, ಕಾಣಿಸೋದು ಯಾರಿಗೂ ಬೇಡ ಅಂತಂದರೆ ನೀವು ಅದನ್ನು ಬ್ಯಾಕ್ ಸೈಡ್ ಕೂಡ ಇಟ್ಕೋಬೋದು. ಸೊ ಇದು ಹೀಗೆ ಬರುತ್ತೆ. ಸೊ ಇಲ್ಲಿ ಫುಲ್ಲು ಕ್ಲೋಸ್ ಆಗುತ್ತೆ, ನಿಮಗೇನು ಕೆಳಗಡೆ ಏನು ಬೀಳೋದಿಲ್ಲ. ಆಮೇಲೆಲ್ಲ ಸೇಫಾಗೂ ಇರುತ್ತೆ, ಯಾವುದು ಏನು ಹಾಳಾಗೋದಿಲ್ಲ. ಇದಕ್ಕೆ ನಾನು ಒಳಗಡೆನೇ ಮಾಡಲಿಲ್ಲ, ಮಾಡಿಲ್ಲ ಅಂತಲೇ ಸಪ್ರೇಟ್ ಪೌಚ್ ಮಾಡಿ ಹಾಕಿದ್ದೀನಿ ಇದಕ್ಕೆ. ಸೊ ಇಲ್ಲಿ ನಾವು ಏನು ಪೆಟ್ಟಿಕೋಟ್ ಇಟ್ಕೋತಿರೋ ಅಥವಾ ನೀವು ಟವಲ್ಲು ಎನಿಥಿಂಗ್ ಯಾವುದಾದ್ರೂ ಇಟ್ಕೋಬೋದು. ಮೂರು ಮಾಡೆಲ್ ಆಯಿತು. ಇದಾದಮೇಲೆ ಈಗ ಇದು ಇನ್ನೊಂದು 4ನೇ ಮಾಡೆಲ್ ತೋರಿಸ್ತೀನಿ. 4ನೇ ಮಾಡೆಲ್ ಏನಂತಂದರೆ ಇದು ಅಷ್ಟೇ ಟ್ವಿನ್ ಸ್ಯಾರಿ ಕವರ್ ಅಂತ. ಬಿಕಾಸ್ ನಾನು ಈ ಕಡೆ ಓಪನ್ ಮಾಡಿದ್ದೀನಿ. ಇದರಲ್ಲಿ ಏನಂದರೆ ಹಿಂದೆ ಏನೂ ಮಾಡಿಲ್ಲ. ಸೊ ಇಲ್ಲೊಂದು ನಿಮಗೆ ಕವರ್ ಬರುತ್ತೆ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಓಪನ್ ಮಾಡ್ತು ಅಂತಂದರೆ ಇಷ್ಟು ಜಾಗ ಇರುತ್ತೆ ನಿಮಗೆ ಸೀರೆ ಇಟ್ಕೊಳ್ಳೋಕ್ಕೆ. ಇಲ್ಲಿ ಒಂದೇ ಸೀರೆ ಅಂತಲ್ಲ, ನೀವು 2-3 ಸೀರೆ ಇಟ್ಕೋಬೋದು. ಈಗ ಇದ್ರಲ್ಲೂ ತೋರಿಸ್ತೀನಿ. ಸೀರೆ ಇಟ್ಬಿಟ್ಟು ಇದ್ರಲ್ಲಿ ಹೀಗೆ ಸೀರೆ ಇಟ್ಕೊಂಡ್ರೆ ನಿಮಗೆ ಇಲ್ಲಿ ಮೇಲ್ಗಡೆ ಪೋರ್ಷನ್ಗೆ ನಾನು ಪ್ಲಾಸ್ಟಿಕ್ ಹಾಕಿದ್ದೀನಿ, ಹಾಗಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ಕುತ್ಕೊಳ್ಳುತ್ತೆ. ಇಲ್ಲಿ ಮೇಲ್ಗಡೆ ಹಿಂಗೆ ಸೀರೆ ಗೊತ್ತಾಗುತ್ತೆ ನಿಮ್ಗೆ ಯಾವುದಿದೆ ಅಂತ, ಈ ಥರ ಗೊತ್ತಾಗುತ್ತೆ. ಇದು ಆದಮೇಲಿಂದ ಇದಕ್ಕೇನು ಮಾಡಿದ್ದೀನಿ ಅಂತಂದರೆ ಇದು ಎರಡನ್ನೂ ನಾನು ಪರ್ಫೋರೇಟೆಡ್ ಹಾಕಿಬಿಟ್ಟು 2 ಓಪನಿಂಗ್ಸ್ ಮಾಡಿದ್ದೀನಿ. 2 ಪೌಚ್ ಥರ ಮಾಡಿಬಿಟ್ಟಿದ್ದೀನಿ ನೋಡಿ. ಈ ಕಡೆ ಒಂದು, ಈ ಕಡೆ ಒಂದು ಕಡೆ ನೀವು ನಿಮ್ಮ ಜ್ಯುವೆಲರಿ ಐಟಮ್ಸು ಅದನ್ನು ಏನು ಬೇಕಾದ್ರೂ ಇಟ್ಕೊಳ್ಳಿ. ಈ ಥರ ಜ್ಯುವೆಲರಿ ಐಟಮ್ಸ್ ಇಟ್ಕೋಬೋದು. ಇದರಲ್ಲಿ ಜಾಸ್ತಿ ಸ್ಪೇಸ್ ಇರುತ್ತೆ ನಿಮಗೆ, ಮೇಕಪ್ ಬಾಕ್ಸ್ ಎಲ್ಲ ಹಾಕೋಬೋದು. ಹಾಗೆ ಈ ಕಡೆ ಒಂದು ಕಡೆ ನೀವು ಪೆಟ್ಟಿಕೋಟು ಮತ್ತು ಇಲ್ಲಿ ಬ್ಲೌಸು ಏನು ಬೇಕೋ ಅದನ್ನು ಇಟ್ಕೋಬೋದು. ಹೀಗೆ ಇಟ್ಕೊಂಡ್ಬಿಟ್ಟು ಈಗ ಇಲ್ಲಿ ಸೀರೆ ಬಂತು, ಇಲ್ಲಿ ಸೀರೆ ಇದೆ, ಇಲ್ಲಿ ಪೆಟ್ಟಿಕೋಟ್ ಇದೆ, ಈ ಕಡೆ ಜ್ಯುವೆಲರಿ ಇದೆ. ಇದನ್ನಾದಮೇಲೆ ನೀವು ಬೇಕಾದ್ರೆ ಇದನ್ನು ಈಗ ಜಸ್ಟು ಒಂದು ಟೈ ಮಾಡಿಬಿಡಿ. ಟೈ ಮಾಡಿ ಹೋದರೂ ನಡೆಯುತ್ತೆ, ಬೇಕಂದರೆ ಮಾಡ್ಕೋಬೋದು. ನಿಮ್ಗೆ ಬೇಕಂದರೆ ಅದಕ್ಕೇನೋ ಒಂದು ಇದು ಕಟ್ಟಿದ್ದೀನಿ. ಸೊ ಇದು ಈ ಥರ ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಇದು ಟ್ವಿನ್ ಸ್ಯಾರಿ ಕವರ್ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ಇನ್ನೊಂದೇನು ಅಂತಂದರೆ ನೀವು ಇದನ್ನು ತೆಗಿದೇನೆ ಇದನ್ನು ಮಾತ್ರನೇ ಸ್ಯಾರಿ ಮಾತ್ರನೇ ಓಪನ್ ಕೂಡ ಮಾಡ್ಕೋಬೋದು. ಇಲ್ಲಿ ನೀವು ಜ್ಯುವೆಲರಿ ಇದಕ್ಕೆ ಈ ಕಡೆ ನೀವು ನಿಮ್ಮ ಬೇರೆ ಬಟ್ಟೆಗಳು ಇಟ್ಕೊಳ್ಳೋದಕ್ಕೆ ಒಂದು ಜಾಗ ಇದೆ. ಇದಾದಮೇಲಿಂದ ಕಡೆದು 5ನೇ ಮಾಡೆಲ್ ಯಾವುದು ಅಂದರೆ ಇದು ವಿಂಡೋ ಮಾಡೆಲ್ ಅಂತ. ಇದರಲ್ಲಿ ಒಂದು ಒಳಗಡೆ ನಾನು ಸೀಕ್ರೆಟ್ ಒಂದು ಪೌಚ್ ಮಾಡಿದ್ದೀನಿ. ಸೀಕ್ರೆಟ್ ಪೌಚ್ ಅಂತಂದರೆ ನಿಮಗೆಲ್ಲಿ ಬರುತ್ತೆ ಅಂತಂದರೆ ಇದು ಒಳಗಡೆಗೆ ಬರುತ್ತೆ ನೋಡಿ, ತೋರಿಸ್ತೀನಿ. ಇಂತಲ್ಲಿ ಬರುತ್ತೆ ಪೌಚು. ಇಲ್ಲಿ ನೀವು ನಿಮ್ಮ ಜ್ಯುವೆಲರಿ ಅದು ಇಟ್ಕೋಬೋದು. ಈಗ ಒಳಗಡೆಗೆ ಇಲ್ಲಿ 2 ಪೌಚ್ ಇದೆ ಒಳಗಡೆಗೆ. ಇದು ಮೇನ್ ಬ್ಯಾಗು, ಒಳಗಡೆಗೆ 2 ಇದೆ. ಕೆಳಗಡೆಗಿರೋದ್ರಲ್ಲಿ ನೀವು ಈ ಥರ ಜ್ಯುವೆಲರೀಸ್ ಇಟ್ಕೋಬೋದು. ಇದರಲ್ಲಿ ನೀವೇನು ಇಟ್ಕೊಂಡಿದ್ದೀರಾ ಅಂತ ಯಾರಿಗೂ ಏನೂ ಗೊತ್ತಾಗೋದೇ ಇಲ್ಲ, ಹಾಗಿರುತ್ತೆ. ಇದರಲ್ಲಿ ಜ್ಯುವೆಲರಿ ಇಟ್ಕೊಳ್ಳಿ. ಈ ಕಡೆ ಮೇಲ್ಗಡೆ ಪೌಚಲ್ಲಿ ನಿಮ್ಮ ಪೆಟ್ಟಿಕೋಟು ಅದನ್ನೇನು ಬೇಕಾದ್ರೆ ಅದನ್ನು ಇಟ್ಕೋಬೋದು. ಪೆಟ್ಟಿಕೋಟ್ ಅಥವಾ ನಿಮ್ಮ ಬೇರೆ ಬಟ್ಟೆಗಳಿತ್ತು ಅಂತಂದರೆ ಅದನ್ನು ಈ ಕಡೆ ಮೇಲ್ಗಡೆ ಇಟ್ಕೊಂಡು ಅದನ್ನು ಲಾಕ್ ಮಾಡಿ. ಇದಾದಮೇಲೆ ಇಲ್ಲಿ ಸೀರೆ ಇಟ್ಕೊಳ್ಳಿ. ಸೀರೆ ಇಟ್ಕೊಂಡ್ರೆ ನೀವು ಯಾವ ಸೀರೆ ಇಟ್ಕೊಂಡಿದ್ದೀರಾ ಅಂತಲೂ ಗೊತ್ತಾಗುತ್ತೆ. ಇದು ಬಂತು ಅಂದರೆ ಇದನ್ನು ಹೀಗೆ ಲಾಕ್ ಮಾಡ್ಬೋದು. ಸೊ ಇದು ಒಳಗಡೆ ನಿಮಗೆ ಇದಿರೋದು ಪೆಟ್ಟಿಕೋಟ್ ಇಟ್ಕೊಳ್ಳೋದಕ್ಕೂ ಏನೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಹೊರಗಡೆಗೆ ಒಳಗಡೆಗೆ ಮಾಡಿಬಿಟ್ಟಿದ್ದೀನಿ 2 ಪೌಚು, ಪೆಟ್ಟಿಕೋಟು ಮತ್ತು ಜ್ಯುವೆಲರಿ ಪೌಚು 2 ಮಾಡಿದ್ದೀನಿ. ಸೊ ಇದಿಷ್ಟು 5 ಸ್ಯಾರಿ ಕವರ್ಸ್ ಮಾಡಿದ್ದೀನಿ. ಈ 5 ಸ್ಯಾರಿ ಕವರ್ಸ್ ಜೊತೆಗೆ ಇನ್ನೊಂದು ಏನು ಮಾಡಿದ್ದೀನಿ ಅಂತಂದರೆ, ಈಗ ನಾವೆಲ್ಲ ಸಾಮಾನ್ಯ ಇದಕ್ಕೆಲ್ಲ ಮದುವೆಗೆ ಹೋಗೋದು ಕೆಲವೊಂದು ಸತಿ ಏನು ಗಿಫ್ಟ್ಗಳು ತೊಗೊಂಡಿರಲ್ಲ, ತೊಗೊಳಕ್ಕೆ ಟೈಮ್ ಇರಲ್ಲ. ಅದೆಲ್ಲ ಆಯಿತು ಅಂದಾಗ ನಾವು ಎನ್ವಲಪ್ಪಲ್ಲಿ ಏನೋ ದುಡ್ಡು ಹಾಕಿ ಕೊಡ್ತೀವಲ್ವ, ಆ ಎನ್ವಲಪ್ಪನ್ನು ದುಡ್ಡು ಹಾಕೋಕ್ಕೆ ಆ ಪೇಪರ್ ಕವರ್ಗಿಂತ ಮನೆಯಲ್ಲಿರೋದು ಬಟ್ಟೆಯಿಂದಲೇ ನಾವು ಯೂಸ್ ಮಾಡಿ ನೋಡಿ ಇದೊಂದು ಮಾಡಿದ್ದೀನಿ. ಇದು ಎನ್ವಲಪ್ ಅಂತಂದ್ಬಿಟ್ಟು ಇದಕ್ಕೆ ನಾನು ವೆಲ್ಕ್ರೋ ಹಾಕಿದ್ದೀನಿ. ಸೊ ಈಗ ನೀವು ಇಲ್ಲಿ ಇದೊಂದು 500 ರೂಪೀಸ್ ಇಟ್ಬಿಟ್ಟು ಎಷ್ಟಿರ್ತಿರೋ ದುಡ್ಡು ಹೀಗೆ ಇಟ್ಬಿಟ್ಟು ಇದನ್ನು ನಾವು ಹೀಗೆ ಲಾಕ್ ಮಾಡಿಬಿಟ್ರೆ ಇದು ನಮಗೆ ಕೊಡೋಕ್ಕೂ ಚೆನ್ನಾಗಿರುತ್ತೆ. ಇದು 2 ಟೈಪ್ ಮಾಡಿದ್ದೀನಿ. ಇದೊಂದು ಟೈಪ್ ಮಾಡಿದ್ದೀನಿ, ಇನ್ನೊಂದಕ್ಕೆ ಬಟನ್ ಹಾಕಿದ್ದೀನಿ. ಬಟನ್ ಈ ಥರ ಹಾಕಿದ್ದೀನಿ, ಸ್ಮಾಲ್ ಬಟನ್ ಹಾಕಿದ್ದೀನಿ. ಅದು ಪ್ರೆಸ್ ಬಟನ್ ಥರ ಹೀಗೆ ಓಪನ್ ಆಗುತ್ತೆ. ಇದಕ್ಕೂ ಅಷ್ಟೇ ಇಲ್ಲಿ ಹೀಗೆ ದುಡ್ಡು ಇಟ್ಬಿಟ್ಟು ನಾವು ಇದನ್ನು ಹೀಗೆ ಕವರ್ ಮಾಡಿ ಕೊಟ್ಟರೆ
ನೋಡೋಕ್ಕೂ ಚೆನ್ನಾಗಿರುತ್ತೆ. ಆಮೇಲಿಂದ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮನೆಯಲ್ಲೇ ಮಾಡಿದ್ವಿ ಅಂತ. ಆ ಪೇಪರ್ ಕವರ್ ಎಲ್ಲ ಹರಿದೋಗುತ್ತೆ. ಇದು ನಾವು ಗಿಫ್ಟ್ ಕೊಟ್ಟವ್ರಿಗೆ ಅವ್ರು ಅದನ್ನು ದುಡ್ಡಲ್ಲಿ ತೆಗೆದಿಟ್ಕೊಂಡು ಅವರು ಅದನ್ನು ಯೂಸ್ ಮಾಡ್ಕೋತಾರೆ ಏನಕ್ಕಾದರೂ. ಸೊ ಇದರಲ್ಲೇ ಅವ್ರು ಏನಾದ್ರು ಜ್ಯುವೆಲರಿ ಇಟ್ಕೋಬೋದು ಅಥವಾ ಇದರಲ್ಲಿ ದುಡ್ಡು ಇಟ್ಕೋಬೋದು, ಏನಕ್ಕಾದರೂ ಯೂಸ್ ಆಗುತ್ತೆ ಅದು. ಸೊ ಇದು ಈ ಥರದ್ದು ಒಂದು ಮಾಡಿದ್ದೀನಿ. ಇದಾದಮೇಲಿಂದ ತಾಂಬೂಲ ಬ್ಯಾಗ್ಗಳು ಮಾಡಿದ್ದೀನಿ. ಆ ತಾಂಬೂಲ ಬ್ಯಾಗನ್ನು ಅಷ್ಟೇ 3-4 ಟೈಪ್ ಮಾಡಿದ್ದೀನಿ. ಈಗ ನೋಡಿ, ಇದಕ್ಕೆ ನಾವು ಜಾಪನೀಸ್ ನಾಟ್ ಅಂತ ಹೇಳ್ತೀವಿ. ಇದೊಂದು ಡಿಫ್ರೆಂಟ್ ಆಗಿದೆ. ಇದರಲ್ಲಿ ನಾವು ಏನೇನು ಹಾಕ್ಬೋದು ಅಂತಂದರೆ, ಈಗ ಒಂದು ಫಾರ್ ಎಕ್ಸಾಂಪಲ್ ಈಗ ಎಲೆ, ವೀಳ್ಯದೆಲೆ, ಅಡಿಕೆ, ವೀಳ್ಯದೆಲೆ, ಅಡಿಕೆ ಮತ್ತು ಒಂದು ತೆಂಗಿನಕಾಯಿ, ಆಮೇಲಿಂದ ಅರಿಶಿನ ಕುಂಕುಮದ ಬಳೆ, ಅರಿಶಿನ ಕುಂಕುಮದ ಪ್ಯಾಕೆಟ್ಸು ಪ್ಲಸ್ ಬಳೆಗಳು. ಇದನ್ನು ಹೀಗೆ ಹಾಕ್ಬಿಟ್ಟು ನಾವು ಇದನ್ನೇನು ಇದರಲ್ಲಿ ಯಾವಾಗಲೂ ಒಂದು ಹ್ಯಾಂಡ್ಲು ಚಿಕ್ಕದಿರುತ್ತೆ, ಒಂದು ದೊಡ್ಡದಿರುತ್ತೆ. ಈ ಚಿಕ್ಕದ್ರೊಳಗಡೆ ಈ ದೊಡ್ಡ ಹ್ಯಾಂಡ್ಲನ್ನ ತೋರಿಸ್ಬಿಟ್ಟು ನಾವು ಇದನ್ನು ಹೀಗೆ ಹಿಡ್ಕೊಂಡು ಹೋಗ್ಬೋದು. ಇದು ನೀವು ಬರೀ ತೆಂಗಿನಕಾಯಿಗೆ ಇದು ರಿಟರ್ನ್ ಗಿಫ್ಟ್ಸ್ ಥರನೂ ನಾವು ಯೂಸ್ ಮಾಡ್ಕೋಬೋದು. ತೆಂಗಿನಕಾಯಿ ಕೊಡೋಕ್ಕೆ ಅಂತಲ್ಲ, ಬಟ್ ತಾಂಬೂಲ ಬ್ಯಾಗಿಗೆ ಚೆನ್ನಾಗಿರುತ್ತೆ ಅಂತ ನಾನು ಈ ಕಾನ್ಸೆಪ್ಟಿಂದ ಇದನ್ನು ಮಾಡಿದ್ದೀನಿ. ಇದೊಂದು ಟೈಪು ತಾಂಬೂಲ ಬ್ಯಾಗಲ್ಲಿ. ಇನ್ನೊಂದು ಟೈಪು ಮಾಡಿದ್ದೀನಿ. ಅದು ಹೇಗಿದೆ ಅಂತಂದರೆ, ನಿಮಗೆ ಈ ಥರ ಬರುತ್ತೆ, ಬಟ್ ಇದು ನಿಮಗೆ ತುಂಬ ಸ್ಪೇಸ್ ಜಾಸ್ತಿ ಸಿಕ್ಕುತ್ತೆ. ಒಳಗಡೆ ಫೋಲ್ಡ್ ಮಾಡಿರ್ತೀನಿ, ಇದು ಓಪನ್ ಮಾಡಿದಾಗ ಹೀಗೆ ಓಪನ್ ಆಗುತ್ತೆ. ಸೊ ಇದರಲ್ಲೂ ಅಷ್ಟೇ ಒಂದು ತೆಂಗಿನಕಾಯಿ ಹಾಕ್ಬೋದು. ಮತ್ತು ನಿಮ್ಮ ಬಳೆ, ಇದು ಅವ್ರಿಗೇನು ಕೊಟ್ಟಿರ್ತೀರ ನೀವು ಗಿಫ್ಟ್ ಅಂತ, ಅರಿಶಿನ ಕುಂಕುಮ ಪ್ಯಾಕೆಟ್ಸು, ಗೌರಿ ಬಳೆ ಎಲ್ಲನೂ ಇದರಲ್ಲಿ ಹಾಕ್ಬಿಟ್ಟು ನೀವು ಎಲೆ, ಅಡಿಕೆ ಸಮೇತ ಇದನ್ನು ಹಿಂಗೆ ಹಾಕಿ ಕೊಡ್ಬೋದು. ಇದು ಅಷ್ಟೇ. ಇದು ನಿಮಗೆ ತಾಂಬೂಲ ಬ್ಯಾಗ್ ಕೊಟ್ಟರೆ ನಾವು ಪೇಪರ್ ಬ್ಯಾಗ್ಸು ಅದೆಲ್ಲ ಕೊಡ್ತೀವಿ, ನಾನು ಒಂದು ಬ್ಯಾಗ್ಸು ಅವೆಲ್ಲ ಹರಿದು ಹೋಗುತ್ತೆ. ಇದು ಅವ್ರು ಬೇರೆದಕ್ಕೂ ಉಪಯೋಗಿಸ್ಕೋಬೋದು. ಹೊರಗಡೆ ಹೋದಾಗ ಹಾಲ್ಗೀಲ್ ತರೋದಕ್ಕೆ, ಸ್ವಲ್ಪ ತರಕಾರಿ ಏನಾದ್ರು ತರೋದಕ್ಕೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಹಾಗಾಗಿ ಈ ವೆರೈಟಿ ಒಂದು ಮಾಡಿದ್ದೀನಿ. ಇದಾದಮೇಲಿಂದ 3ನೇದು ಇನ್ನೊಂದು ತೋರಿಸ್ತೀನಿ. ಇದು 2 ಟೈಪ್ ತಾಂಬೂಲ ಬ್ಯಾಗು. 3ನೇದೂ ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀನಿ. ಇದು ಸೇಮ್ ಅದೇ ಥರನೇ ಮಾಡಿರೋದು, ಬಟ್ ಬೇರೆ ಇದರಲ್ಲಿ. ಸೊ ಇದೂ ಅಷ್ಟೇ ನಿಮಗೆ ಸುಮಾರು ದೊಡ್ಡದಾಗಿರುತ್ತೆ. ಬರೀ ನಾವು ತೆಂಗಿನಕಾಯಿ ಕೊಟ್ಟ ಮೇಲಿಂದ ಅವ್ರು ಅದನ್ನು ತಗೊಂಡೋಗಿ ಮನೆಯಲ್ಲಿಟ್ಟು ಬೇರೆ ಏನಕ್ಕಾರು ಯೂಸ್ ಮಾಡ್ಕೋಬೋದು. ಇದು ಜಾಪನೀಸ್ ಟೈಪು, ಬಟ್ ಇದರಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಇಲ್ಲಿ ಕೆಳಗಡೆ ಅಗಲ ಮಾಡಿದ್ದೀನಿ. ಇನ್ನೂ ನಾವು ಜಾಸ್ತಿ ಐಟಮ್ಸ್ ಹಾಕ್ಕೋಬೋದು ಇದರಲ್ಲಿ. ಇದು ಸೇಮ್ ಅದೇ ಥರನೇ ಇದನ್ನು ಯೂಸ್ ಮಾಡಬೇಕು. ಈ ಚಿಕ್ಕದ್ರಲ್ಲಿ ಇದು ಅದೇ ಥರ ಇನ್ನೊಂದು ಇಟ್ಸ್ ವೆರಿ ಸಿಂಪಲ್. ಇದು ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಜಸ್ಟ್ ನಮ್ಮ ತಾಂಬೂಲ ಅದು ಇಟ್ಕೊಳ್ಳೋಕ್ಕೆ ಒಂದು ಬ್ಯಾಗನ್ನು ಮಾಡಿಕೊಟ್ಟಿದ್ದೀನಿ. ಇದು ಅಷ್ಟೇ, ನಾವು ಬಟ್ಟೆನಲ್ಲಿ ಮಾಡಿದ್ರೆ ಯಾವುದೂ ಹಾಳಾಗೋದಿಲ್ಲ, ಅವ್ರಿಗೆ ಮತ್ತೆ ಉಪಯೋಗಕ್ಕೆ ಬರುತ್ತೆ. ಮತ್ತು ಇನ್ನೇನಕ್ಕಾದ್ರೂ ಯೂಸ್ ಮಾಡ್ತಾರೆ. ಈಗ ನಾವು ಪೇಪರ್ದು ಎಷ್ಟೇ ಕೊಟ್ಟಿದ್ರೇನು, ನಾನು ಅವ್ರ ಬ್ಯಾಗ್ಸ್ ಅಂತೆಲ್ಲ ನಮಗೆ ಸಿಗುತ್ತೆ, ಹೊರಗಡೆಯಿಂದ ತರ್ತೀವಿ, ಬಟ್ ಅದೆಲ್ಲ ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಿ ಇದೊಂದು ಮಾಡಿದ್ದೀನಿ. ಸೊ ಥ್ಯಾಂಕ್ ಯು.